ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಶಂಕೆ ವ್ಯಕ್ತವಾಗ್ತಾ ಇದೆ. ಇದು ಮತ್ತೊಂದು ಲವ್ ಜಿಹಾದ್ ಸಂಚ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಶಂಕೆ. ಇದು ಮತ್ತೊಂದು ಲವ್ ಜಿಹಾದ್ ಸಂಚ. ಹಾಗಾದ್ರೆ ಹುಬ್ಬಳ್ಳಿಯಲ್ಲಿ ನಂಬಿಸಿ ಕತ್ತು ಕೊಯ್ದ ಮುಫೀಸ್ ಮಿಯಾನ್ನವರ್ ಪ್ರೀತಿಸುವ ನಾಟಕವಾಡಿ ಹಿಂದೂ ಮರಾಠ ಯುವತಿಗೆ ಮಕ್ಬಾಲ್ ಟೋಪಿ ಹಾಕಿದ್ದಾನೆ. ಬ್ಲಾಕ್ ಮೇಲ್ ಮಾಡಿ ಸತತವಾಗಿ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಕೇಳಿಬಂದಿದೆ. ಮನೆಗೆ ನುಗ್ಗಿ ಅತ್ಯಾಚಾರ, ಕೊಲೆ, ಬೆದರಿಕೆ ಹಾಕಿದ್ದ. ಇನ್ನು ಖಾಸಗಿ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಕೂಡ ಆರೋಪಿ ಮಾಡಿದ್ದಂತೆ. ಸಮೀರ್ ಮುಲ್ಲಾ ಪ್ರಕರಣದಿಂದ ಸ್ಫೂರ್ತಿ ಪಡೆದು ದೂರನ್ನ ದಾಖಲು ಮಾಡಿದ್ದಾಳಂತೆ ಯುವತಿ. ಕೇಶವಾಪುರ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಇದು ಮತ್ತೊಂದು ಲವ್ ಜಿಹಾದ್ ಸಂಚ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಹುಬ್ಬಳ್ಳಿಯಲ್ಲಿ ನಂಬಿಸಿ ಕತ್ತು ಕೊಯ್ದ ಮುಫೀಸ್ ಪ್ರೀತಿಸುವ ನಾಟಕ ಆಡಿ ಹಿಂದೂ ಮರಾಠ ಯುವತಿಗೆ ಮಕ್ಬಲ್ ಟೋಪಿ ಹಾಕಿದ್ದಾನೆ. ಬ್ಲಾಕ್ ಮೇಲ್ ಮಾಡಿ ಸತತವಾಗಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನಂತೆ. ಈ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇನ್ನು ಮನೆಗೆ ನುಗ್ಗಿ ಅತ್ಯಾಚಾರ, ಕೊಲೆ, ಬೆದರಿಕೆಯನ್ನು ಕೂಡ ಹಾಕಿದ್ದಾನಂತೆ. ಖಾಸಗಿ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಕೂಡ ಆರೋಪಿ ಮಾಡ್ತಾ ಇದ್ದ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇನ್ನು ಸಮೀರ್ ಮುಲ್ಲಾ ಪ್ರಕರಣದಿಂದ ಸ್ಫೂರ್ತಿ ಪಡೆದು ಯುವತಿ ದೂರನ್ನ ದಾಖಲು ಮಾಡಿದ್ಲ ಅಂತೆ. ಇನ್ನು ಕೇಶವಾಪುರ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಪ್ರೀತಿಯೋ ಅಥವಾ ವ್ಯವಸ್ಥಿತ ಸ್ಕೆಚ್ಚೋ ಇದು? ರಿಜಿಸ್ಟರ್ ಮದುವೆಗೆ ಸಿದ್ಧತೆಯನ್ನ ಮುಫೀಸ್ ನಡೆಸಿದ್ದಂತೆ. ಪ್ರೀತಿಯೋ ಅಥವಾ ವ್ಯವಸ್ಥಿತ ಸ್ಕೆಚ್ಚೋ ಇದು ಗೊತ್ತಾಗ್ತಿಲ್ಲ. ರಿಜಿಸ್ಟರ್ ಮದುವೆಗೆ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದಂತೆ. ಹಾಗಿದ್ರೆ ಇದು ಪ್ರೀತಿಯೋ ಅಥವಾ ವಂಚನೆಯೋ? ಕಳೆದ ಆಗಸ್ಟ್ ನಲ್ಲಿಯೇ ಮದುವೆಗೆ ಮುಂದಾಗಿದ್ದ ಪೋಷಕರು ಸುಮ್ಮನಾಗಿದ್ಯಾಕೆ? ಪರಸ್ಪರ ಒಪ್ಪಿಗೆಯಿಂದ ಬೈಕ್ ನಲ್ಲಿ ಸುತ್ತಾಡಿ ಈಗ ದೂರ ನೀಡಲು ಕಾರಣ ಏನು? ಮದುವೆಗೆ ಅಡ್ಡಿಯಾಗಿದ್ದ ಕುಟುಂಬದ ಹಸ್ತಕ್ಷೇಪ ಈ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಕೊಡ್ತಾ ಇದ್ಯಾ? ಪ್ರೀತಿಸಿ ಮದುವೆಗೆ ಸಿದ್ಧತೆ ನಡೆಸೋದು ಲವ್ ಜಿಹಾದ್ ಆಗತ್ತಾ? ಇನ್ನು ಬ್ಲಾಕ್ ಮೇಲ್ ಮಾಡಿ ದೈಹಿಕ ದೌರ್ಜನ್ಯ ಎಸಗುವುದು ಯಾವ ನ್ಯಾಯ? ಆಗಸ್ಟ್ ನಲ್ಲಿ ನಡೆದ ಘಟನೆಗೆ ಈಗ ದೂರು ದಾಖಲಾಗ್ತಾ ಇರೋದಾದ್ರೂ ಯಾಕೆ? ಶಿಕ್ಷಣ ಸಂಸ್ಥೆಗಳ ಇವೆಂಟ್ಗಳು ಇಂತಹ ಕೃತ್ಯಗಳಿಗೆ ವೇದಿಕೆಯಾಗ್ತಾ ಇದ್ಯಾ? ಜೀವ ಬೆದರಿಕೆ ಹಾಕುವಷ್ಟು ಆರೋಪಿಗೆ ರಾಜಕೀಯ ಪ್ರಭಾವಿಗಳ ಬೆಂಬಲ ಇದ್ಯಾ? ಇದು ಪ್ರೀತಿನ ಅಥವಾ ಪ್ಲಾನ್ ಮಾಡ್ಕೊಂಡು ಈ ರೀತಿಯಾಗಿ ಸ್ಕೆಚ್ ಹಾಕಿದ್ದಾರಾ? ರಿಜಿಸ್ಟರ್ ಮದುವೆಗೆ ಸಕಲ ರೀತಿಯಲ್ಲೂ ಕೂಡ ಮುಫೀಸ್ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಂತೆ. ಅಂತದ್ರಲ್ಲಿ ಈ ರೀತಿಯಾಗಿ ಮೋಸ ಯಾಕೆ ಮಾಡ್ದ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಕಳೆದ ಆಗಸ್ಟ್ ನಲ್ಲಿ ಮದುವೆ ಆಗಬೇಕು ಅಂದ್ಬಿಟ್ಟು ಸಿದ್ಧತೆ ಮಾಡ್ಕೊಂಡಿದ್ರಂತೆ. ಪೋಷಕರು ಕೂಡ ಈ ಮದುವೆಗೆ ಒಪ್ಪಿಗೆಯನ್ನ ಸೂಚಿಸಿದ್ರಂತೆ. ಆದ್ರೆ ಏಕಾಏಕ ಪೋಷಕರು ಕೂಡ ಸುಮ್ಮನಾದ್ರು. ಯಾವ ಕಾರಣಕ್ಕೆ ಸುಮ್ಮನಾದ್ರು? ಸಾಕಷ್ಟು ಅನುಮಾನಗಳು ಕೂಡ ಸದ್ಯಕ್ಕೆ ಈಗ ಮೂಡ್ತಾ ಇದೆ. ಇನ್ನು ಪರಸ್ಪರ ಒಪ್ಪಿಗೆಯಿಂದಲೇ ಬೈಕ್ ನಲ್ಲಿ ಸುತ್ತಾಡ್ತಾ ಇದ್ರು. ಒಪ್ಪಿಗೆ ಇಲ್ಲದೆ ಏನೋ ಜೊತೆ ಓಡಾಡ್ತಾ ಇರ್ಲಿಲ್ಲ, ಒಪ್ಪಿಗೆ ಇದ್ದಿದ್ರಿಂದಲೇ ಸುತ್ತಾಡ್ತಾ ಇದ್ರು. ಅಂಥದ್ರಲ್ಲಿ ಈಗ ದೂರು ದಾಖಲಾಗುವಂಥದ್ದು ಏನಾಯ್ತು? ಆಗಸ್ಟ್ ನಲ್ಲಿ ನಡೆದಂತಹ ಘಟನೆ ಇಷ್ಟು ದಿನ ಯಾಕೆ ತಡ ಆಯ್ತು? ಆಗ್ಲೇ ದೂರನ್ನ ದಾಖಲು ಮಾಡಬಹುದಾಗಿತ್ತಲ್ಲ. ಹುಬ್ಬಳ್ಳಿಯಲ್ಲಿ ಈಗ ಮತ್ತೊಂದು ಲವ್ ಜಿಹಾದ್ ಶಂಕೆ ಕೂಡ ಸದ್ಯಕ್ಕೆ ವ್ಯಕ್ತವಾಗ್ತಾ ಇದೆ. ಇನ್ನು ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸದ್ಯಕ್ಕೆ ಈ ಒಂದು ಪ್ರಕರಣ ದಾಖಲಾಗಿದೆ. ತೀವ್ರ ಸ್ವರೂಪ ಕೂಡ ಪಡ್ಕೊಳ್ತಾ ಇದೆ. ಮುಖ್ಯವಾಗಿ ಈಗ ಏನು ಹುಬ್ಬಳ್ಳಿಯ ಕೇಶವಾಪುರ ನಿವಾಸಿಯಾಗಿದ್ದಾನೆ ಮುಫೀಸ್ ಮಿಯಾನ್ನವರ್, ಈತನ ವಿರುದ್ಧವಾಗಿ ಈಗ ಈ ಗಂಭೀರ ಆರೋಪ ಕೇಳಿಬಂದಿರೋದು. ಮರಾಠ ಸಮುದಾಯದ ಯುವತಿ ಗಂಭೀರ ಆರೋಪ ಮಾಡಿದ್ದಾಳೆ. ಜೊತೆಗೆ ದೂರು ಕೂಡ ದಾಖಲು ಮಾಡಿದ್ದಾಳೆ. ಶಿಕ್ಷಣ ಸಂಸ್ಥೆಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಅಂದ್ರೆ ಒಂದು ಕಾರ್ಯಕ್ರಮದಲ್ಲಿ ಇವರಿಬ್ಬರ ಪರಿಚಯ ಕೂಡ ಆಗುತ್ತೆ. ಇದಾದ ನಂತರ ಇಬ್ರಿಗೂ ಕೂಡ ಆ ಒಂದು ಪರಿಚಯ ಪ್ರೀತಿಯಾಗಿ ಬದಲಾಗುತ್ತೆ. ಇಬ್ರು ಕೂಡ ಪರಸ್ಪರ ಪ್ರೀತಿ ಕೂಡ ಮಾಡ್ತಾ ಇದ್ರಂತೆ. ಅದಾದ ನಂತರ ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗದಂತೆ, ಜೊತೆಗೆ ಬ್ಲಾಕ್ ಮೇಲ್ ಕೂಡ ಮಾಡಿದ್ದಾನೆ ಅಂತ ಆ ಸಂತ್ರಸ್ತ ಯುವತಿ ಈಗ ದೂರು ಕೂಡ ದಾಖಲು ಮಾಡಿದ್ದಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಹುಬ್ಬಳ್ಳಿಯಲ್ಲಿ ಈಗ ಮತ್ತೊಂದು ಲವ್ ಜಿಹಾದ್ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಆಗಸ್ಟ್ ನಲ್ಲಿ ಆಗಿರುವಂತಹ ಘಟನೆ ಇಷ್ಟು ತಡವಾಗಿ ಕಂಪ್ಲೇಂಟ್ ಯಾಕೆ ಕೊಡ್ತಾ ಇದ್ದಾರೆ? ಮೊದಲೇ ಕಂಪ್ಲೇಂಟ್ ದಾಖಲು ಮಾಡಬಹುದಾಗಿತ್ತಲ್ಲ. ಎಸ್ ಸಾಹಿತ್ಯ, ಇದೊಂದು ಸಹಜವಾದ ಅನುಮಾನ. ಇನ್ನೊಂದು ವಿಚಾರ ಏನಂತಂದ್ರೆ, ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಈ ಒಂದು ಘಟನೆ ನಡೆದುಕೊಂಡು ಬಂದಿರುವಂತದ್ದು. ಏನು ಒಂದು ಸಂತ್ರಸ್ತೆ ಯುವತಿ ಕಾಲೇಜಿಗೆ ಹೋಗ್ತಾಳೆ. ಆ ಕಾಲೇಜ್ ಇವೆಂಟಿನಲ್ಲಿ ಪರಿಚಯ ಆದಂತ ಮುಫೀಸ್ ಯುವಕ ಏನಿದ್ದಾನೆ, ಅನ್ಯ ಕೋಮಿನ ಯುವಕ, ಈ ಒಂದು ಯುವತಿಗೆ ಲೈಂಗಿಕ ದೌರ್ಜನ್ಯ ಎಸಗುತ್ತಾ ಬರ್ತಾನೆ. ಮೊದಲು ಪರಿಚಯವಾಗುತ್ತೆ. ಪರಿಚಯ ನಂತರ ಅತಿ ಆತ್ಮೀಯತೆ ಬೆಳೆಯುತ್ತೆ. ಅತಿ ಆತ್ಮೀಯತೆ ಬೆಳೆದ ನಂತರ ಬೈಕ್ ನಲ್ಲಿ ಒಂದು ದಿನ ಗದಗ ರೋಡ್ ನ ಒಂದು ಭಾಗದಲ್ಲಿ ಕರೆದುಕೊಂಡು ಹೋದಂತ ಯುವಕ ಏನು ಮುಫೀಜ್ ಇರ್ತಾನೆ, ಮುಫೀಜ್
ಲೈಂಗಿಕ ದೌರ್ಜನ್ಯ ಎಸಗ್ತಾನೆ. ಆ ಲೈಂಗಿಕ ದೌರ್ಜನ್ಯ ಎಸಗಿದಂತ ಸಂದರ್ಭದಲ್ಲಿ ವಿಡಿಯೋವನ್ನು ಕೂಡ ಮಾಡಿಕೊಂಡಿರ್ತಾನೆ. ಮಾಡಿಕೊಂಡ ನಂತರ ಆ ಹುಡುಗಿಗೆ ನಿರಂತರವಾಗಿ ಬೆದರಿಕೆ ಹಾಕ್ತಾ ಬರ್ತಾ ಇರ್ತಾನೆ. ಈ ಒಂದು ವೇಳೆ ಈ ಒಂದು ವಿಚಾರ ಏನಾದರೂ ಹೊರಗಡೆ ಹೇಳಿದ್ರೆ ನಿನ್ನ ಜೀವನ ಸಹಿತ ಉಳಿಸುವುದಿಲ್ಲ ಎಂಬ ಬೆದರಿಕೆ ಕೂಡ ಹಾಕ್ತಾನೆ. ತದನಂತರ ಅದು ಮುಂದುವರೆದ ಭಾಗವಾಗಿ ಆ ಒಂದು ವಿಡಿಯೋ ಇಟ್ಟುಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಆ ಹುಡುಗಿಗೆ ಪರಿಚಯವಾಗುತ್ತಾ ಮತ್ತು ಅತಿ ಆತ್ಮೀಯತೆ ಬೆಳೆಸಿಕೊಂಡು ಆ ವಿಡಿಯೋ ಇಟ್ಟುಕೊಂಡು ಮತ್ತು ಲೈಂಗಿಕ ದೌರ್ಜನ್ಯವನ್ನು ನಿರಂತರವಾಗಿ ಎಸಗುತ್ತಾ ಬರ್ತಾ ಇರುವ ಸಂದರ್ಭದಲ್ಲಿ ಒಂದು ದಿನ ಏನು ಸಂದರ್ಭದಲ್ಲಿ ಯುವತಿಯ ಸಂತ್ರಸ್ತೆ ಏನಿರ್ತಾಳೆ, ಗೋಕುಲ್ ರೋಡ್ ನಿವಾಸಿ ಸಂತ್ರಸ್ತೆ, ಆ ಯುವತಿಯ ಮನೆಗೆ ಕೂಡ ಹೋಗಿ ಒಂದು ದಿನ ಬಲಾತ್ಕಾರ ಕೂಡ ಮಾಡಿರ್ತಾನೆ ಎಂಬ ಗಂಭೀರ ಆರೋಪ ಈಗ ಸಂತ್ರಸ್ತೆ ಯುವತಿ ಮಾಡಿರುವಂತದ್ದು. ಇನ್ನೊಂದು ವಿಚಾರ ಏನಂತಂದ್ರೆ ಇದೇ ಕಳೆದ ಆಗಸ್ಟ್ ನಲ್ಲಿ ಈ ಒಂದು ಏನು ಪ್ರಕರಣ ವಿಕೋಪಕ್ಕೆ ಹೋಗುವ ಒಂದು ತಿರುವು ಪಡೆದುಕೊಂಡ ಗಮನಿಸಿದಂತ ಮುಫ್ತೀಜ್ ಏನ್ ಮಾಡ್ತಾನೆ, ಗುಪ್ತವಾಗಿ ಧಾರವಾಡದಲ್ಲಿ ರಿಜಿಸ್ಟರ್ ಆಫೀಸ್ಗೆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸ್ತಾನೆ. ಅರ್ಜಿ ಸಲ್ಲಿಸಿದ ನಂತರ ಈ ಒಂದು ಘಟನೆ ಮತ್ತು ಏನೊಂದು ಮುಫ್ತೀಜ್ ಏನು ಪ್ಲಾನ್ ಮಾಡಿರ್ತಾನೆ ಆ ಪ್ಲಾನ್ ಕೂಡ ಯುವತಿಯ ಕುಟುಂಬಸ್ಥರಿಗೆ ಒಂದು ಗೊತ್ತಾದ ನಂತರ ಕೂಡಲೇ ಯುವತಿಯ ಕುಟುಂಬಸ್ಥರು ಆ ಒಂದು ಮುಫ್ತೀಜಿನ ಏನ್ ಪ್ಲಾನ್ ಇರ್ತದೆ ಆ ಪ್ಲಾನಿಗೆ ಯುವತಿಯ ಸಂತ್ರಸ್ತ ಯುವತಿಯನ್ನು ಮನೆಯಲ್ಲಿ ಇಟ್ಟುಕೊಂಡು ಪ್ಲಾನ್ ಅನ್ನು ಉಲ್ಟಾ ಮಾಡ್ತಾರೆ. ಉಲ್ಟಾ ಮಾಡಿದ ನಂತರ ಈ ಘಟನೆ ಹಂಗೆ ಕುಟುಂಬಸ್ಥರಿಗೆ ತಿಳಿದ ನಂತರ ಈಗ ಏನು ಕಳೆದ ದಿನ 2 ದಿನದ ಹಿಂದೆ ಏನು ಶುಕ್ರವಾರ ಒಂದು ಲವ್ ಜಿಹಾದ್ ಜಿಮ್ ಟ್ರೈನರ್ ಸಮೀರ್ ಲವ್ ಜಿಹಾದ್ ಪ್ರಕರಣ ಹೊರಗೆ ಬರುತ್ತೆ. ಆ ಪ್ರಕರಣ ಹೊರಗೆ ಬಂದ ನಂತರ ಹಿಂದೂ ಸಂಘಟನೆಗಳು ಒಂದು ಧೈರ್ಯವನ್ನು ಕೊಡ್ತಾರೆ ಈ ಒಂದು ಯುವತಿಯ ಸಂತ್ರಸ್ತ ಕುಟುಂಬಕ್ಕೆ. ಧೈರ್ಯ ಕೊಟ್ಟ ನಂತರ ಈ ಒಂದು ಪ್ರಕರಣ ಗೊತ್ತಂತೆ ಈಗ ಸಂತ್ರಸ್ತ ಯುವತಿ ಹುಬ್ಬಳ್ಳಿ ಕೇಶಾಪುರ ಠಾಣೆಯಲ್ಲಿ ಒಂದು ಪ್ರಕರಣ ಕಳೆದ ದಿನ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಸಾಹಿತ್ಯ ಮಂಜುನಾಥ್, ಈಗ ಇದೇ ಒಂದು ಮೊದಲ ಪ್ರಕರಣ ಏನಲ್ಲ, ಇದೇ ರೀತಿ ಆಗ್ತಾನೆ ಇದೆ. ಈ ಒಂದು ಲವ್ ಜಿಹಾದ್ ಅನ್ನೋ ಹೆಸರನ್ನು ನಾವು ಪದೇ ಪದೇ ಕೇಳ್ತಾನೆ ಇದ್ದೀವಿ. ಮತ್ತಷ್ಟು ಲವ್ ಜಿಹಾದ್ ಪ್ರಕರಣಗಳು ಹೊರಗೆ ಬರೋ ಚಾನ್ಸಸ್ ಇದೆಯಾ ಅಂತ? ಎಸ್ ಆಯ್ತಾ. ಏನಂತಂದ್ರೆ ಈಗ ಸಮೀರ್ ಮತ್ತು ಧಾರವಾಡದ ಶಾಬೀರ್ ಘಟನೆ ಏನ್ ನಡೀತು ಜಿಮ್ ಟ್ರೈನರ್ ನಿಂದ ಈ ಲವ್ ಜಿಹಾದ್ ಪ್ರಕರಣಗಳು ಏನು ದಾಖಲಾಗ್ತಾ ಬಂದವು. ಈ ದಾಖಲಾದಂತ ಸಂದರ್ಭದಲ್ಲಿ ಈ ಹಿಂದೆ ಕೂಡ ಹಿಂದೂ ಸಂಘಟನೆಗಳು ಲವ್ ಜಿಹಾದ್ ಹುಬ್ಬಳ್ಳಿ ಧಾರವಾಡದಲ್ಲಿ ಅವಿಹಿತವಾಗಿ ನಡೆಯುತ್ತಿದೆ ಸಂಚು ರೂಪಿಸಿಕೊಂಡು ಲವ್ ಜಿಹಾದ್ ಮನಸ್ಥಿತಿಯ ಮತಾಂಧರು ಏನು ಶಕ್ತಿಗಳಿದ್ದಾವೆ ಆ ಒಂದು ಹಿಂದೂ ಯುವತಿಯರನ್ನು ಟಾರ್ಗೆಟ್ ಮಾಡಿಕೊಂಡು ಲವ್ ಜಿಹಾದ್ ನಡೆಸುತ್ತಿದ್ದಾರೆ ಎಂಬ ಕೂಡ ಗಂಭೀರ ಆರೋಪಗಳನ್ನು ಕೂಡ ಮಾಡುತ್ತಲೇ ಬಂದಿದ್ರು. ಆದ್ರೆ ಪೊಲೀಸ್ ಇಲಾಖೆ ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು ಮತ್ತು ಇದನ್ನು ಏನ್ ಲವ್ ಜಿಹಾದ್ ಪ್ರಕರಣಗಳು ಇದಾವೆ ಅವನು ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಸರ್ಕಾರ ಈ ಒಂದು ಲವ್ ಜಿಹಾದ್ ಏನ್ ಮಾಡ್ತಾ ಇರ್ತಾರೆ ಅವರನ್ನು ಕೂಡ ಕಠಿಣ ಶಿಕ್ಷೆಗೆ ಒಂದು ಗುರಿಯಾಗಿಸಬೇಕು. ಯಾಕಂತಂದ್ರೆ ಇಂಥ ಪ್ರಕರಣಗಳು ಪದೇ ಪದೇ ಪುನರಾವರ್ತನೆ ಆಗ್ತಾ ಇದ್ರೆ ಈ ಲವ್ ಜಿಹಾದ್ ಮನಸ್ಥಿತಿ ಇರುವಂತವ್ರಿಗೆ ಕಠಿಣ ಶಿಕ್ಷೆ ಆಗದ ಇದ್ದ ಹಿನ್ನೆಲೆಯಲ್ಲಿ ಈಗ ಇಂಥ ಪ್ರಕರಣಗಳು ನಿರಂತರವಾಗಿ ಅವಳಿ ನಗರ ಆಗ್ಲಿ ಮತ್ತು ರಾಜ್ಯದ ಇತರೆ ಜಿಲ್ಲೆಗಳಲ್ಲಿ ನಿರಂತರವಾಗಿ ನಡೆಯುತ್ತೆ ಎಂಬ ಕೂಡ ಸಂಘಟನೆಗಳು ಒಂದು ಹಿಂದೂ ಸಂಘಟನೆಗಳು ಆಗ್ರಹ ಕೂಡ ಮಾಡ್ತಾ ಬಂದಿದ್ದವು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿತ್ತು, ನೇಹಾ ಹಿರೇಮಠ ಏನ್ ನಿರಂಜನ್ ಹಿರೇಮಠ ಮಗಳು ಏನಿರ್ತಾಳೆ ನೇಹಾ ಹಿರೇಮಠ ಲವ್ ಜಿಹಾದ್ ಪ್ರಕರಣ ಹಿನ್ನೆಲೆಯಲ್ಲಿ ಹತ್ಯೆ ಆಯಿತು. ಹತ್ಯೆ ಆದ ನಂತರ ಅವಳಿ ನಗರದಲ್ಲಿ ಶಾಂತವಾಗಿತ್ತು. ರಾಜ್ಯ ಮಟ್ಟದಲ್ಲಿ ಕೂಡ ಸುದ್ದಿಯಾಗಿತ್ತು. ಈ ಸುದ್ದಿಯ ನಂತರ ಒಂದು ತಣ್ಣಗಾಗಿದ್ದಂತ ಪ್ರಕರಣ ಈಗ ಧಾರವಾಡದ ಶಾಬೀರ್ ಮತ್ತು ಹುಬ್ಬಳ್ಳಿಯ ಸಮೀರ್ ಮತ್ತು ಈಗ ಮುಂದುವರೆದ ಭಾಗವಾಗಿ ಹುಬ್ಬಳ್ಳಿಯ ಕಂಬ್ರಿಪೇಟೆ ನಿವಾಸಿಯಾದಂತ ಮುಫ್ತೀಜ್ನ ಲವ್ ಜಿಹಾದ್ ಪ್ರಕರಣ ಇಲ್ಲಿಗೆ ಬಂದು ಈಗ ಅವಳಿ ನಗರದಲ್ಲಿ ನಿಂತಿರುವಂತದ್ದು. ಈ ಪ್ರಮುಖವಾಗಿ ಹಿಂದೂಪರ ಸಂಘಟನೆಗಳು ಒಂದೇ ಒಂದು ಆಗ್ರಹ ಮಾಡ್ತಾ ಇರುವಂತದ್ದು, ಲವ್ ಜಿಹಾದ್ ಈ ಮಟ್ಟಿಗೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ನಡೆಯುತ್ತಿದ್ದರೂ ಕೂಡ ಪ್ರಕರಣಗಳು ಕೂಡ ದಾಖಲಾಗ್ತಾ ಇದ್ದಾವೆ. ಆದ್ರೆ ಸರ್ಕಾರ ಈ ಲವ್ ಜಿಹಾದ್ ವಿರುದ್ಧ ಒಂದು ಕಠಿಣ ನಿರ್ಧಾರವನ್ನು ಕೈಗೊಳ್ಳಬೇಕು ಮತ್ತು ಏನು ಈ ಲವ್ ಜಿಹಾದ್ ಮಾಡ್ತಾ ಇರ್ತಾರೆ ಅವರನ್ನು ಕೂಡ ಕಠಿಣ ಶಿಕ್ಷೆ ಗುರಿಪಡಿಸಿ ಮುಂದೆ ಇಂತಹ ಘಟನೆಗಳಿಗೆ ಯಾರು ಕೂಡ ಅನಿಯಾಗದಂತೆ ಒಂದು ಕಠಿಣ ಕ್ರಮ ಕೈಗೊಂಡ್ರೆ ಇಂತಹ ಲವ್ ಜಿಹಾದ್ ಪ್ರಕರಣಗಳು ನಿಲ್ಲುತ್ತವೆ ಎಂಬ ಕೂಡ ಈಗ ಹಿಂದೂಪರ ಸಂಘಟನೆಗಳು ಮಾಡ್ತಾ ಇರುವಂತದ್ದು. ಇನ್ನೊಂದು ಈ ಪ್ರಕರಣದಲ್ಲಿ ಏನು ಮತ್ತೊಂದು ಈಗ ಲವ್ ಜಿಹಾದ್ ಪ್ರಕರಣ ಏನು ಬೆಳಕಿಗೆ ಬಂದಿದೆ. ಈ ಪ್ರಕರಣದಲ್ಲಿ ನಾವು ಗಮನಿಸಬೇಕಾದಂತಂದ್ರೆ ಇವೆಂಟ್ ಪ್ರಕರಣದಲ್ಲಿ ಏನು ಪರಿಚಯವಾಗ್ತಾನೆ ಮುಫ್ತೀಜ್ ಪರಿಚಯ ಆದ ನಂತರ 5 ವರ್ಷಗಳ ಹಿಂದೆ ಪರಿಚಯ ಈಗ ಲವ್ ಜಿಹಾದ್ ಪ್ರಕರಣಕ್ಕೆ ತಿರುವು ಪಡೆದುಕೊಂಡಿರುವುದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಂದು ಕಾಲೇಜ್ ಇವೆಂಟಲ್ಲಿ ಹುಡುಗಿ ನಂಗೆ ಒಂದು ಹುಡುಗಕ್ಕೆ ಇಂಟ್ರಡ್ಯೂಸ್ ಮಾಡಿಸಿದ್ಲು. ಅವ್ನ ಹೆಸರು ಮುಫೀಜ್ ಮಿಯಾನ್ ಅವರಂತ. ನನ್ನ ನೆಕ್ಸ್ಟ್ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು. ಅವ್ನ ಕಡೆಯಿಂದ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು. ಆಮೇಲೆ 1-2-3 ಮಂತ್ಸ್ ಆದಮೇಲೆ ರಿಲೇಷನ್ಶಿಪ್ ಸ್ಟಾರ್ಟ್ ಆಯಿತು. ರಿಲೇಷನ್ಶಿಪ್ ಸ್ಟಾರ್ಟ್ ಆದಮೇಲೆ ನಮ್ಮ ಪೇರೆಂಟ್ಸಿಗೆ ಗೊತ್ತಾಯ್ತು. ಆಮೇಲೆ ಅವ್ನದ್ದು ಕಾಸ್ಟ್ ನನಗೆ ಗೊತ್ತಾಯಿದ್ದಿಲ್ಲ ಅವ್ನು ಮುಸ್ಲಿಮ್ ಅಂತ. ಅದಾದಮೇಲೆ ನಮ್ಮ ಪೇರೆಂಟ್ಸ್ ನನಗೆ ರಿಯಲೈಸ್ ಮಾಡಿದ್ರು ಅವ್ನ ಕಾಸ್ಟ್ ಬೇರೆ ನನ್ನ ಕಾಸ್ಟ್ ಬೇರೆ, ಆಮೇಲೆ ಕಲ್ಚರ್ ಬೇರೆ, ಡಿಫ್ರೆನ್ಸಸ್ ಭಾಳ ಐತಿ. ಆಮೇಲೆ ನಾನು ಸ್ಟಡಿ ಮಾಡಿದೆ ಅವ್ರ ಕಾಸ್ಟ್ ಹೆಂಗೈತಿ ಹೆಂಗಿಲ್ಲ ಅಂತಂದು ಸ್ಟಡಿ ಮಾಡಿದೆ. ಆಮೇಲೆ ರಿಲೇಷನ್ಶಿಪ್ ಒಳಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಹಾಗಾಗಿ ನಾನು ಬ್ರೇಕಪ್ ಮಾಡಿದೆ. ಬ್ರೇಕಪ್ ಆದ ನಂತರ ನಾನು ಕ್ಯಾನ್ಸಲೇಷನ್ಗೂ ಇದನ್ನು ಮಾಡಿದಾದ್ಮೇಲೆ ನಂದು ರಿಲೇಷನ್ಶಿಪ್ ಒಳಗೆ ಫೋಟೋಸ್ ವೀಡಿಯೋಸ್ ಅದಾವ. ಆಮೇಲೆ ನೇಕೆಡ್ಸು ಅದಾವ. ಆಮೇಲೆ ಒಂದು 2 ಫೋನ್ಸ್ ಅದಾವ, ಲ್ಯಾಪ್ಟಾಪ್ಸ್, ಪೆನ್ ಡ್ರೈವ್, ಮೆಮ್ರಿ ಕಾರ್ಡ್,
ಆಮೇಲೆ ಕಂಪ್ಯೂಟರ್ ಐತಿ. ಆಮೇಲೆ ಅವ್ರು ಯಾರ್ಯಾರು ಫ್ರೆಂಡ್ಸಿಗೆ ಲೀಕ್ ಮಾಡ್ಯಾನ ಅದು ನನಗೆ ಗೊತ್ತಿಲ್ಲ, ಆದರೆ ನನಗೆ ಬೇಕು. ಯಾರ್ಯಾರು ಫೋನ್ಸ್ ಒಂದು ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ನನಗೆ ಬೇಕು. ಆಮೇಲೆ ಯಾರ್ಯಾರು ಇದು ವೀಡಿಯೋ ನೋಡಕತ್ತೀರಿ ನಾನು ರಿಕ್ವೆಸ್ಟ್ ಮಾಡತ್ತೀನಿ. ಆಮೇಲೆ ಪೊಲೀಸ್ ಇಲಾಖೆಗೂ ನಾನು ರಿಕ್ವೆಸ್ಟ್ ಮಾಡಕತ್ತೀನಿ, ನಂಗೆ ಪ್ಲೀಸ್ ನಂಗೆ ರಿಕವರಿ ಆಗಬೇಕು, ನಂಗೆ ವೀಡಿಯೋಸ್ ಬೇಕು. ಕಾಲೇಜ್ ಹುಬ್ಬಳ್ಳಿಯಲ್ಲಿ ಈಗ ಮತ್ತೊಂದು ಲವ್ ಜಿಹಾದ ಶಂಕೆ ವ್ಯಕ್ತವಾಗ್ತಾ ಇರುವಂಥದ್ದು ನೀವು ಕೇಳಿಸ್ಕೊಂಡ್ರಿ. ಸಂತ್ರಸ್ತೆ ಏನೆಲ್ಲ ಮಾತನಾಡಿದ್ರು ಅಂತ. ಜೊತೆಗೆ ರಿಲೇಶನ್ಶಿಪ್ನಲ್ಲಿ ಇದ್ದೋ ಅದಾದ ನಂತರ ಬ್ರೇಕಪ್ ಆಯಿತು, ಅದಾದ ನಂತರ ನಮ್ಮ ಖಾಸಗಿ ಕ್ಷಣಗಳಾಗಿರ್ಬೋದು ಅಥವಾ ಖಾಸಗಿ ಫೋಟೋಗಳೇನಿತ್ತು ಆ ಒಂದು ಫೋಟೋಗಳನ್ನ ತನ್ನ ಬಳಿ ಇಡಿಸ್ಕೊಂಡು ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ, ಜೊತೆಗೆ ಹಿಂಸೆಯನ್ನ ಕೊಡ್ತಾ ಇದ್ದ ಅಂತ ಆ ಒಂದು ಸಂತ್ರಸ್ತೆ ಹೇಳೋದಂತ ವಿಡಿಯೋವನ್ನು ಕೂಡ ಗಮನಿಸಿದ್ರಿ. ಬಹಳ ಅನುಮಾನಗಳು ಕೂಡ ವ್ಯಕ್ತವಾಗ್ತದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈಗ ಆಗಸ್ಟ್ ನಲ್ಲಿ ಆಗಿರುವಂತಹ ಘಟನೆ ಅಂದ್ರೆ ಮದುವೆಗೆ ಆಗಸ್ಟ್ ನಲ್ಲಿ ಸಕಲ ರೀತಿಯಲ್ಲಿ ಕೂಡ ಸಿದ್ಧತೆ ಮಾಡ್ಕೊಂಡಿದ್ರಂತೆ. ಕಳೆದ ವರ್ಷ ಸಿದ್ಧತೆ ಮಾಡ್ಕೊಂಡಿದ್ದವರು ಏಕಾಏಕಿ ಮದುವೆನ ಕ್ಯಾನ್ಸಲ್ ಮಾಡ್ತಾರೆ. ಅದಾದ ನಂತರ ಸಾಕಷ್ಟು ಬೆಳವಣಿಗೆಗಳಾಗುತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆರೋಪಿ ಮುಫೀಸ್ ಯಾರಾದ್ರೂ ಸ್ಥಳೀಯ ರಾಜಕಾರಣಿಯ ಬೆಂಬಲ ಇದೆಯಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾರೆ. ಯಾಕೆಂತಂದ್ರೆ ಈಗ ಸಂತ್ರಸ್ತೆ ಭಯ ಪಡ್ತಾರೆ, ಹೆದರ್ಕೊಳ್ತಾರೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಂತಂದ್ರೆ ಅವರ ಬ್ಯಾಕ್ ಗ್ರೌಂಡ್ ಕೂಡ ಬಹಳ ಮುಖ್ಯ ಆಗುತ್ತೆ. ಸದ್ಯಕ್ಕೆ ಪೊಲೀಸರು ಅವರ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ FIR ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಈ ಒಂದು ಕೇಶವಾಪುರ ಠಾಣೆ ಏನಿದೆ, ಈ ಒಂದು ಕೇಶವಾಪುರ ಠಾಣೆಯಲ್ಲಿ IPC ಸೆಕ್ಷನ್ 376 ಅಂದ್ರೆ ಅತ್ಯಾಚಾರ, ಜೊತೆಗೆ 506 ಕೊಲೆ ಬೆದರಿಕೆ ಮತ್ತು IT ಕಾಯ್ದೆಯ ಅಡಿ ಆಲ್ರೆಡಿ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಪೊಲೀಸರು ಯುವತಿಯ ವೈದ್ಯಕೀಯ ಪರೀಕ್ಷೆ ಕೂಡ ನಡೆಸಿದ್ದಾರೆ. ಇನ್ನು ಆರೋಪಿ ಮುಫೀಸ್ ನನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಕೂಡ ಒಂದ್ ಕಡೆ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಹೆಂಗಾಗಿದೆ ಅಂತಂದ್ರೆ ಕಾಲೇಜ್ ಇವೆಂಟ್ ನಲ್ಲಿ ಇವರಿಗೆ ಪರಿಚಯ ಆಗುತ್ತೆ. ಇವೆಂಟ್ ನಲ್ಲಿ ಆದಂತಹ ಪರಿಚಯ ಅದಾದ ನಂತರ ಸ್ನೇಹ ಆಗಿ ಮಾರ್ಪಾಡಾಗುತ್ತೆ. ಸ್ನೇಹ ಪ್ರೀತಿ ಆಗುತ್ತೆ. ಪ್ರೀತಿ ಆದ ನಂತರ ಈ ರೀತಿಯಾಗಿ ಲೈಂಗಿಕವಾಗಿ ಬಳಕೆ ಕೂಡ ಮಾಡ್ಕತಾನಂತೆ. ಅದಾದ ನಂತರ ಖಾಸಗಿ ಒಂದು ಫೋಟೋಗಳನ್ನ ಇಟ್ಕೊಂಡು ಆ ಒಂದು ಫೋಟೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾರೆ ಅಂತಂದ್ರೆ ಅವರ ಮನಸ್ಥಿತಿ ಯಾವ ರೀತಿ ಇರಬೇಕು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಇನ್ನು ಶ್ರೀರಾಮ ಸೇನೆ ಮುಖ್ಯಸ್ಥರಾದಂತಹ ಪ್ರಮೋದ್ ಮುತಾಲಿಕ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಆಗಿದೆ ಎಂಬ ಶಂಕೆ ಸದ್ಯಕ್ಕೆ ವ್ಯಕ್ತ ಆಗ್ತಾ ಇದೆ ಸರ್. ಒಬ್ಬ ಮುಸ್ಲಿಂ ಯುವಕ ಇದ್ದಾನೆ, ಮುಫೀಸ್ ಮಿಯಾನ್ನವರ್ ಅಂತ ಆತನ ಹೆಸರು. ಆತ ಹಿಂದೂ ಮರಾಠ ಯುವತಿಗೆ ಮದುವೆ ಆಗ್ತೀನಿ ಅಂತ ಕಳೆದ ವರ್ಷ ಆಗಸ್ಟ್ ನಲ್ಲಿ ಮದುವೆ ಕೂಡ ಸಿದ್ಧತೆ ಮಾಡ್ಕೊಂಡಿದ್ರಂತೆ. ಅದಾದ ನಂತರ ಆಟೋಮೆಟಿಕ್ ಆಗಿ ಮದುವೆ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಮೋಸ ಮಾಡ್ಲಿಕ್ಕೆ ಅವ್ನು ಪ್ಲಾನ್ ಮಾಡ್ಕೊಂಡಿದ್ದ. ಈಗ ಯುವತಿ ಹೋಗಿ ದೂರು ದಾಖಲು ಮಾಡಿದ್ದಾರೆ. ಈ ಒಂದು ವಿಚಾರ ನಿಮ್ಗೆ ಗೊತ್ತಿದೆಯಾ ಸರ್? ಎಸ್, ಗೊತ್ತಿದೆ. ಇದು ನಿರಂತರವಾಗಿ ನಡೀತಾ ಇರುವಂತಹ ಪ್ರಕ್ರಿಯೆ. ಇದು ಎಲ್ಲಿಯವರೆಗೆ ನಮ್ಮ ಹಿಂದೂ ಸಮಾಜ, ಪೊಲೀಸ್ ಡಿಪಾರ್ಟ್ಮೆಂಟು, ಕೋರ್ಟು ಇದರ ಅಪಾಯ ಅರಿವು ಆಗುವುದಿಲ್ಲೋ ಅಲ್ಲಿಯವರೆಗೆ ಇದು ನಡೀತಾ ಇರುತ್ತೆ. ಇದು ಈ ಘಟನೆಗಳು ಮೊದಲನೇದಲ್ಲ, ಕೊನೆಯದ್ದು ಅಲ್ಲ. ಇದು ನಿರಂತರವಾಗಿ ಇರುವಂತಹ ಪ್ರಕ್ರಿಯೆ. ಇದು ಮೇಲಿಂದ ಮೇಲೆ ನಮ್ಮ ಹಿಂದೂ ಹುಡುಗಿಯರು ಹಗಲ ಕಂಡ ಬಾವಿಯಲ್ಲಿ ಹೋಗಿ ಬೀಳುವಂತಹ ಪ್ರಕ್ರಿಯೆ ನಡೀತಾ ಇದೆ. ಸೊ ಇದು ಬಹಳ ದೊಡ್ಡ ಅಪಾಯ. ಇದು ಒಂದು ವಯಸ್ಸು, ಇನ್ನೊಂದು ಆಕರ್ಷಣೆ, ಮೂರನೇದ್ದು ಅವರ ಆ ಜಾಲ ಆ ರೀತಿನೇ ಇರುತ್ತೆ. ಮುಸ್ಲಿಮರ ಒಂದು ವ್ಯವಸ್ಥಿತವಾದಂತಹ ಷಡ್ಯಂತ್ರ ಅದು. ಸೊ ಇವೆಲ್ಲದರಿಂದ ಆಗ್ತಾ ಇರುವಂತಹ ಪ್ರಕ್ರಿಯೆ ಇದು. ಈಗ ಜಿಮ್ಗಳೇ ಅವರಿಗೆ ಸೆಂಟರ್ ಆಗಿದ್ದಾರೆ. ಸೊ ವ್ಯವಸ್ಥಿತವಾಗಿ ಅಲ್ಲಿ ಬರುವಂತ ಹುಡುಗಿಯರಿಗೆ ಇವರೇ ಕಲಿಸ್ಕೊಡೋದು ಮಾಡ್ತಾ ಮುಂದಿನ ಪ್ರಕ್ರಿಯೆಗಳಲ್ಲಿ ಬೀಳ್ತಾರೆ. ಮತ್ತೆ ಇದು ವಿಡಿಯೋ ಮಾಡಿಕೊಂಡು ಅವ್ರನ್ನ ಬ್ಲಾಕ್ ಮೇಲ್ ಮಾಡುವಂತಹದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಅದರಲ್ಲಿ ಹುಡುಗಿಯರು ಮತ್ತು ಮನೆಯವರು ಮರ್ಯಾದೆಗೋಸ್ಕರ ಹೆದರ್ತಾರೆ. ಸೊ ಅದಕ್ಕೋಸ್ಕರನೇ 2 ವರ್ಷದ ಹಿಂದೆ ನಾವು ಒಂದು ಹೆಲ್ಪ್ ಲೈನ್ ಡಿಕ್ಲೇರ್ ಮಾಡಿದ್ವಿ. ನಾವು ಹೆಲ್ಪ್ ಲೈನ್ ಇಷ್ಟು ಪಾಪ್ಯುಲರ್ ಆಯ್ತಲ್ಲ, ಸುಮಾರು 8,000 ಕಾಲ್ಗಳ 2 ವರ್ಷದಲ್ಲಿ ಬಂದಿದ್ದಾವೆ. ಅದರಲ್ಲಿ 70% ನಮ್ಮ ಕಾರ್ಯಕರ್ತರು ಅದನ್ನ ಬಗೆಹರಿಸಿದ್ದಾರೆ. ಸೊ ಈ ರೀತಿ ಭಯಾನಕವಾದಂತ ಇದಕ್ಕೆ ಓನ್ಲಿ ಫಾರ್ ಲವ್ ಜಿಹಾದ್ ಅಂತ ಹೇಳಿನೇ ಹೆಲ್ಪ್ ಲೈನ್. ಅದು 24 ಗಂಟೆ ಆ ಹೆಲ್ಪ್ ಲೈನ್ ಕೆಲಸ ಮಾಡುತ್ತಾರೆ. ಒಂದು ಟೀಮ್ ಕೆಲಸ ಮಾಡ್ತಾ ಇದೆ. ಪ್ರತಿನಿತ್ಯ 5-6 ಕಾಲ್ಗಳು ಬರ್ತವೆ. ಸೊ ಅದನ್ನ ಫೇಸ್ ಮಾಡ್ತಾರೆ, ಅದನ್ನ ಸಂಬಂಧಪಟ್ಟಂತ ವ್ಯಕ್ತಿಗಳ ಕಾಂಟ್ಯಾಕ್ಟ್ ಮಾಡ್ತಾರೆ. ಇದು ನಡೀತಾನೆ ಇದೆ. ಸೊ ಹುಬ್ಬಳ್ಳಿಯಲ್ಲಿ ನಡೆದಂತ ಈ ಬಹಳ ದೊಡ್ಡ ಜಾಲ ಇದೆ. ಇದು ನೆಟ್ವರ್ಕ್ ಇವ್ರು ಬಹಳ ದೊಡ್ಡದಿದೆ. ಇವ್ರಿಗೆ ಫಂಡ್ ಎಲ್ಲಿಂದ ಬರುತ್ತೆ, ಇವ್ರು ಯಾವ ಸಂಘಟನೆ ಹಿಂದೆ ಕೆಲಸ ಮಾಡ್ತಾ ಇದ್ರೆ, ಇನ್ನು ಮುಲ್ಲಾ ಮೌಲ್ವಿಗಳ ಪಾತ್ರ ಏನು, ಮಸೀದಿ ಪಾತ್ರ ಏನು, ಮದರ್ಸಾ ಪಾತ್ರ ಏನು, ಇದೆಲ್ಲವೂ ಕೂಡ ತನಿಖೆ ಆಗ್ಬೇಕು. ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟು, ಸರ್ಕಾರ ಈಗ ಜಿಮ್ಗಳಿಗೆ ಪರ್ಮಿಷನ್ ಹೇಗೆ ಕೊಡ್ತಾರೆ? ಸೊ
ಸೊ ಅಲ್ಲಿ ಎಲ್ಲ ವ್ಯವಸ್ಥೆ, ಅಲ್ಲಿ ಯಾರೋ ಲೇಡೀಸ್ ಟ್ರೈನರ್ ಇದಾರಾ ಇಲ್ಲೋ ಅನ್ನೋದು ತಿಳ್ಕೊಬೇಕಲ್ಲ. ಈಗ ಮಹಿಳೆಯರು ಹೋದಾಗ ಪುರುಷನೇ ಜಿಮ್ ಟ್ರೈನರ್ ಇರ್ತಾರೆ ಅಂತಂದ್ರೆ ಮೈ ಕೈ ಮುಟ್ತಾನೆ. ಸೊ ಅವರಿಗೆ ಬೇರೆ ಬೇರೆ ಟ್ರೈನಿಂಗ್ ಆಸೆ ತೋರಿಸ್ತಾನೆ, ಎಲ್ಲಾ ರೀತಿಯ ಅವ್ಯವಹಾರಗಳನ್ನು ಮಾಡ್ತಾನ ಅವನು. ಸರ್, ಇದು ಮುಖ್ಯವಾಗಿ ಸರ್ ಈ ಒಂದು ಪ್ರಕರಣದಲ್ಲಿ ಏನಾಗಿದೆ ಅಂತಂದ್ರೆ ಆ ಯುವತಿಯ ಪರಿಚಯ ಆಗೋದು ಎಲ್ಲಿ ಅಂತ ಅಂದ್ರೆ ಒಂದು ಇವೆಂಟ್ ಅಲ್ಲಿ ಪರಿಚಯ ಆಗುತ್ತೆ. ಒಂದು ಏನು ಶಾಲೆ ಶಿಕ್ಷಣ ಸಂಸ್ಥೆ ಇವೆಂಟ್ ಇರುತ್ತೆ, ಆ ಒಂದು ಇವೆಂಟ್ ನಲ್ಲಿ ಪರಿಚಯ ಆಗಿ ಪರಿಚಯದಿಂದ ಸ್ನೇಹ ಆಗುತ್ತೆ, ಸ್ನೇಹದಿಂದ ಪ್ರೀತಿ ಆಗುತ್ತೆ. ಈಗ ಹೆಂಗಾಗ್ಬಿಟ್ಟಿದಾವೆ ಅಂತಂದ್ರೆ ಈ ಒಂದು ಶಿಕ್ಷಣ ಸಂಸ್ಥೆಗಳಲ್ಲಿ ಇವೆಂಟ್ ಮಾಡೋದು ಇಂತಹ ಕೃತ್ಯಗಳಿಗೆ ವೇದಿಕೆಯಾಗಿ ಮಾರ್ಪಾಡಾಗ್ತಿದ್ಯಾ ಅಂತ? ಇಲ್ಲ, ಎಲ್ಲಾ ಕ್ಷೇತ್ರದಲ್ಲೂ ಪ್ರವೇಶ ಮಾಡ್ತಾ ಇದ್ದಾರೆ ಈ ಲವ್ ಜಿಹಾದಿಗಳು. ಇವರು ಎಲ್ಲಾ ಕ್ಷೇತ್ರದಲ್ಲಿ ಫೋಟೋಗ್ರಫಿ ಇರ್ಬೋದು, ಮೆಹಂದಿ ಇರ್ಬೋದು, ಮೇಕಪ್ ಇರ್ಬೋದು, ಈ ಯೋಗ ಇರ್ಬೋದು, ಟ್ರೈನಿಂಗ್ ಇರ್ಬೋದು, ಈಗ ಅನೇಕ ಇದರಲ್ಲಿ ಇವತ್ತು ಇವರು ಪ್ರವೇಶ ಮಾಡಿ ವ್ಯವಸ್ಥಿತವಾಗಿ ದೊಡ್ಡ ಜಾಲ ಇದೆ ಇದು. ನಮ್ಮ ಹಿಂದೂ ಇವತ್ತು ಸಂಘಟನೆಗಳು ಪ್ರತಿನಿತ್ಯ ಇದನ್ನು ಎದುರಿಸ್ತಾ ಇದ್ದೇವೆ. ಈಗ ನೋಡಿ, ಮೊನ್ನೆ ನಡೆದಂತ ಈ ಸಮೀರ್ ಮುಲ್ಲಾಂದು ಇನ್ನೂ ಇದಾವೆ 7-8 ಹುಡುಗಿಯರ ಜೊತೆಗೆ ಇವನ ವ್ಯವಹಾರ ಮಾಡಿದಾನೆ ಇವನು. ಎಲ್ಲಾ ವಿಡಿಯೋಗಳಿದಾವೆ, ದಾಖಲೆಗಳಿದಾವೆ. ಇವಳು ಅಕ್ಕ ಅವಳು ಹನಿ ಟ್ಯಾಪ್ ಮಾಡ್ತಾಳ, ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಅವಳದು ಜಾಲ ಇದೆ. ಇತ್ತೀಚೆಗೆ ಒಬ್ಬ ಉದ್ಯಮಿಗೆ 50 ಲಕ್ಷ ರೂಪಾಯಿ ಟೋಪಿ ಹಾಕಿದಾಳಂತ ಅನ್ನುವಂತ ಸುದ್ದಿ ಇದೆ. ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ ಸೀರಿಯಸ್ ತಗೊಂಡು ಅದನ್ನೆಲ್ಲ ಎನ್ಕ್ವೈರಿ ಮಾಡಿದ್ರೆ ಹೊರಗೆ ಬರುತ್ತೆ. ಇಲ್ಲ, ಇವರು ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಅಪೀಸ್ಮೆಂಟು, ಅವ್ರು ಮುಸ್ಲಿಮ್ರು ಇದಾರೆ, ನಮ್ಮವರಿದ್ದಾರೆ, ಬಿಟ್ಬಿಡಿ, ಅವ್ರು ನಮ್ಮ ವೋಟರ್ಸು, ನಮ್ಗೆ ಕುರ್ಚಿ, ನಮಗೆ ಅಧಿಕಾರ ಅನ್ನುವಂತ ದಾಹದಿಂದ ಇವ್ರ ಮನೆ ಹೆಣ್ಮಕ್ಳನ್ನ ಹೊತ್ತುಕೊಂಡು ಹೋದಾಗನೇ ಗೊತ್ತಾಗೋದು ಇವ್ರಿಗೆಲ್ಲರಿಗೂ. ಪೊಲೀಸರು ಕೂಡ ಕಾನೂನು ನೋಡ್ಬೇಕು ವಿನಃ ಯಾರ ಮೇಲೆ ಕಾಂಗ್ರೆಸ್ ಸರ್ಕಾರ ಇದೆ, ಬಿಜೆಪಿ ಸರ್ಕಾರ ಇದೆ, ಜೆಡಿಎಸ್ ಸರ್ಕಾರ ಇದೆ ಅಂತ ಹೇಳಿ ಅವ್ರ ಮಾತು ಕೇಳ್ಕೊಂಡು ಕೂತ್ಕೊಂಡ್ರೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ಮ ಮನೆ ಹೆಣ್ಮಕ್ಳು ಇದ್ದಾರೆ ಅಂತ ಅನ್ನೋದು ನೆನಪಿಟ್ಕೊಳ್ಳಿ. ಕಾನೂನು ಏನು ಹೇಳುತ್ತೆ ಅದನ್ನು ಪಾಲಿಸಿ. ಆ ದೃಷ್ಟಿಯಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಲವ್ ಜಿಹಾದದ ಜಾಲ ನಮ್ಮ ಹಿಂದೂ ಹೆಣ್ಮಕ್ಳು ಅಪಹರಣ ಆಗ್ತಾ ಇದೆ, ರೇಪ್ ಆಗ್ತಾ ಇದೆ, ವಿಡಿಯೋ ಮೂಲಕ ಬದ್ನಾಮ್ ಆಗ್ತಾ ಇದೆ. ಸೊ ಇದನ್ನ ಕೋರ್ಟು ಕೂಡ ಅಷ್ಟೇ, ಕೋರ್ಟ್ ಇಂಥ ಸಂದರ್ಭದಲ್ಲಿ ಇಮಿಡಿಯೇಟ್ ಆಕ್ಷನ್ ತಗೊಂಡು ಶಿಕ್ಷೆ ಕೊಡುವಂತ ಪ್ರಕ್ರಿಯೆ ಆಗ್ಬೇಕು. ಅದು ಆಗೋಲ್ಲ. ಸರ್, ಈಗ ಸಮೀರುಲ್ಲಾ ಪ್ರಕರಣದಲ್ಲಿ ಕೂಡ ಸಂತ್ರಸ್ತ ಯುವತಿಯ ಪರವಾಗಿ ಹಿಂದೂ ಸಂಘಟನೆಗಳು ಹೋಗಿದ್ದು, ಪ್ರತಿಯೊಬ್ರು ಕೂಡ ಅವರ ಜೊತೆಯಾಗಿ ನಿಂತರು. ಈಗ ಈ ಒಂದು ಪ್ರಕರಣದಲ್ಲಿ ಶ್ರೀರಾಮ್ ಸೇನೆ ಯಾವ ರೀತಿ ಕೆಲಸ ಮಾಡುತ್ತೆ ಸರ್? ಅಲ್ಲ, ಈಗ ನಿನ್ನೆ ಒಂದು ಕಂಪ್ಲೇಂಟ್ ಕೊಡಿಸಿದ್ದು ಶ್ರೀರಾಮ್ ಸೇನೆ ಕಾರ್ಯಕರ್ತರೆ. ನಾವು ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡಿ, ಒತ್ತಾಯ ಮಾಡಿ, ಅವರಿಗೆ ಮುಂದಿನ ಅಪಾಯ ಏನೋ, ನೀನು ಒಬ್ಳೆ ಅಲ್ಲ, ಇನ್ನೂ ಈ ರೀತಿ ಸಾಕಷ್ಟು ಹುಡುಗಿಯರದು ಕೆಡಬಾರ್ದು ಅಂತ ಅನ್ನೋ ದೃಷ್ಟಿಯಿಂದ ನಾವು ಅವ್ರಿಗೆ ಹೇಳಿ ಕನ್ವಿನ್ಸ್ ಮಾಡಿ ಕೊಟ್ಟಿದ್ದಾರೆ. ಮತ್ತು ಸಂಪೂರ್ಣವಾಗಿ ಅವಳಿಗೆ ಸುರಕ್ಷೆ ಇರ್ಬೋದು, ಅವಳ ಮದುವೆ ಇರ್ಬೋದು, ಅವಳ ಶಿಕ್ಷಣ ಇರ್ಬೋದು, ಅವಳು ಏನೇ ಮಾಡಿದ್ರು ಕೂಡ ಶ್ರೀರಾಮ್ ಸೇನೆ ಸಂಘಟನೆ ಆಗಲಿ ನಮ್ಮ ಹಿಂದೂ ಸಂಘಟನೆಗಳು ಅವ್ರ ಜೊತೆಗಿದ್ದಾವೆ. ಕೋರ್ಟಿನ ಏನು ಲಾಯರ್ಸ್ ಕೊಡೋ ಟೀಮ್ ನಮ್ಮ ಹತ್ರ ಇದೆ. ಅವರು ಕೂಡ ಯಾವುದೇ ರೀತಿಯ ಅವಳಿಗೆ ಫೀಸು ಅದು ಇದು ತಗೊಳ್ಳದೆ ಎಲ್ಲವನ್ನೂ ಕೂಡ ನಿಭಾಯಿಸುವಂತ ನಾವು ನಿರ್ವಹಿಸ್ತಾ ಇದ್ದೀವಿ. ಈಗ 20 ವರ್ಷ ಆಯ್ತು ಈಗ ಶ್ರೀರಾಮ್ ಸೇನೆ ಪ್ರಾರಂಭ ಆಗಿ. 4800 ಹುಡುಗಿಯರನ್ನು ಉಳಿಸಿದೀವಿ ನಾವು. ಎಲ್ಲ ಓಡ್ ಹೋದಂತವ್ರು ಅವ್ರನ್ನ ವಾಪಸ್ ತಂದು ಅವ್ರ ಮನೆಗೆ ಸೇರಿಸಿ ಹಿಂದೂ ಹುಡುಗರ ಜೊತೆಗೆ ಮದುವೆ ಮಾಡಿ ಸುಖವಾಗಿದ್ದಾರೆ ಈಗ. ಸೊ ಈ ರೀತಿ ಪ್ರಕ್ರಿಯೆ ನಡೀತಾ ಇದೆ. ಮತ್ತೆ ನಾವು ನಮ್ಮ ಜವಾಬ್ದಾರಿ ಹಿಂದೂ ಹುಡುಗಿಯರ ಸುರಕ್ಷತೆಗೋಸ್ಕರ ನಮ್ಮ ಹೋರಾಟ, ನಮ್ದು ಲೀಗಲ್ ಸೆಲ್ ಇರ್ಬೋದು, ಕೌನ್ಸಿಲಿಂಗ್ ಇರ್ಬೋದು, ಮಹಿಳಾ ಟೀಮ್ ಇರ್ಬೋದು, ಎಲ್ಲವೂ ಕೆಲಸ ಮಾಡ್ತಾ ಇದೆ. ಓಕೆ ಸರ್, ಥ್ಯಾಂಕ್ ಯು ಸರ್ ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.